ಮನೆಗೆ ಹಿರಿಮಂಗ ಬಂದಮ್ಮ ಭೂಮಿ ತಾಯಿಗೆ ಪೂಜೆ ಮಾಡಿ ಹಾಲು ಅನ್ನ ಬಡಿಸಿ ತಾಯಿಗೆ ಏನು ಭೂಮಿ ತಾಯಿಗೆ ಶಾಂತಿ ಮಾಡಬೇಕು. ಈಗ ಹಾಲು ಅನ್ನ ಹಾಕಿ ಭೂಮಿ ತಾಯಿಗೆ ನಾನು ಪೂಜೆ ಮಾಡ್ತಾವನಿ. ನಮ್ಮ ಕಡೆ ಈ ಥರ ಪದ್ಧತಿ ಏನು ಭೂಮಿ ತಾಯಿಗೆ ಕುಯ್ಲು ಕುಯ್ಯೋಕ್ಕೂ ಮೊದಲೇ ಭತ್ತ ಕುಯ್ಲು ಕುಯ್ಯೋಕ್ಕೂ ಮೊದಲೇ ತೆನೆ ಕುಯ್ಯೋಕ್ಕೂ ಮೊದಲೇ ರಾಗಿ ತೆನೆ ಕುಯ್ಯೋಕ್ಕೂ ಮೊದಲೇ ಪೂಜೆ ಮಾಡ್ತಕ್ಕಂಥ ಪದ್ಧತಿ. ನಿಮ್ಮೂರುಗಳ್ದಕ್ಕೆ ಹೆಂಗಿದ್ದಾನೆ ನಮಗೆ ಗೊತ್ತಿಲ್ಲ. ನಮಸ್ಕಾರ ಎಲ್ರಿಗೂ. ನಮ್ಮ ಮೈಗಳು ಕರ್ಕೊಂಬಂದಿನಿ ಜೊತೆಗೆ ಅವ್ರಿಗೂ ಹಾಲು ಅನ್ನ ಇವತ್ತು ನನ್ನಿಂದ. ಯಾರ್ಯಾರು ನಮ್ಮ ಮೀಡಿಯಾನ ಸಪೋರ್ಟ್ ಮಾಡ್ತೀರಿ, ರೈತರು ಮಕ್ಕಿದ್ರಿ ಅವರು ಮಾತ್ರ ಈ ವಿಡಿಯೋ ನಮ್ಮನ್ನ ಬೈಕರವ್ರಿಗೆ ದಯವಿಟ್ಟು ವಿಡಿಯೋ ನೋಡಲೇಬೇಡಿ. ನಮಸ್ಕಾರ ಎಲ್ರಿಗೂ ಒಳ್ಳೇದಾಗಲಿ ಕಣ್ರಪ್ಪ. ಇವತ್ತು ನಮ್ಮ ರಾಗಿ ಗದ್ದೆ ತೆನೆ ಕುಯ್ಯೋಂಥ ಸಂದರ್ಭ. ಈ ಸಂದರ್ಭದಲ್ಲಿ ತಾಯಿ ನಮ್ಮವ ಭೂಮಿ ತಾಯಿ ನಂಬ್ಕೊಂಡವ್ರು ಯಾರೂ ಹಾಳಾಗಿಲ್ಲ. ನಮ್ಮ ಜನಪದ ಸಂಸ್ಕೃತಿಲಿ ನಮ್ಮ ಊರ ಕಡೆ ಈ ತೆನೆ ಕುಯ್ಯೋ ಸಂದರ್ಭದಲ್ಲಿ ಭತ್ತ ಕುಯ್ಯೋ ಸಂದರ್ಭದಲ್ಲಿ ಭೂಮಿ ತಾಯಿನ ಪೂಜೆ ಮಾಡ್ತಕ್ಕಂಥದ್ದು ಬೆಳಕ ಬಂದಿರೋಂಥ ಪದ್ಧತಿ. ಈ ಸರದಲ್ಲಿ ನಮ್ಮಪ್ಪ ನಮ್ಮ ತಾತನ ಕಾಲದಿಂದ ತೆನೆ ಕುಯ್ಯೋ ಸಂದರ್ಭದಲ್ಲಿ ಭೂಮಿ ತಾಯಿಗೆ ಹಾಲು ಅನ್ನ ಬಡಿಸಿ ಪೂಜೆ ಪುರಸ್ಕಾರ ಮಾಡಿ ಅಟ್ಟು ಬಿದ್ದು ಭೂಮಿ ತಾಯಿ ಹೆಚ್ಚುಗಳು ಕೊಡುವಂತ ಕೇಳ್ಕರೋದು. ನಾವು ಭೂಮಿ ಮೇಕ ನಮ್ಮ ತಾಯಿ ಗರ್ಭದಿಂದ 9 ತಿಂಗಳು ಒತ್ತು ಬಂದ ಮೇಲೆ ನಮ್ಮನ್ನ 9 ತಿಂಗಳ ಗಂಟು ನಮ್ಮ ತಾಯಿ ಕಾಪಾಡ್ತಾಳೆ ಒತ್ತು ಸಾಕಿ. ಹಾಗೆ ನಮ್ಮ ಭೂಮಿ ಬಂದಮೇಲೆ ನಮ್ಗೆ ಯಾರು ದಿಕ್ಕು ಅಂದ್ರೆ ಭೂಮಿ ತಾಯಿ ನಮ್ಗೆ ಇಟ್ಟು ಬಟ್ಟೆ ಕೊಟ್ಟು ನೀರು ಕೊಟ್ಟು ಕಾಪಾಡಿ ಇಲ್ಲಿಗಂಟು ಭೂಮಿ ತಾಯಿ ಪರಿಸರದ ಮುಖಾಂತರ ನಮಗೆ ಕಾಪಾಡ್ತಕ್ಕಂಥ ಭೂಮಿ ತಾಯಿ ಸ್ವಾಮಿ. ಸ್ವಾಮಿ ಶಿವ ಭಗವಂತ ಒಳ್ಳೇದು ಮಾಡಪ್ಪ, ರೈತರಿಗೆಲ್ಲ ಒಳ್ಳೇದು ಮಾಡಪ್ಪ ಅಂತ ಕೇಳ್ಕೊಳ್ಳಿ. ಕೈ ಮುಕ್ಕಳಿ. ಹಾಂ ನಮಸ್ಕಾರ ಎಲ್ಲರೂ ನಮಸ್ಕಾರ ಅಂದ್ಬಿಡು. ನಮಸ್ಕಾರ ಕಣ್ರಣ್ಣ ಎಲ್ರಿಗೂ ಒಳ್ಳೇದಾಗಲಿ. ಹಾಲೋಣೆ ಬೇಕವ, ಹಾಲೋಣೆ ಬೇಕು ನಿಮ್ಗೋಸಿ? ಹಾಲೋಣೆ ಬೇಕಾ ಕೋ ನಿಮ್ಗೋಸಿ ಚೂರು ಹಾಂ ಹಾಂ